ಈಗ ಬಿಗ್ ಬಾಸ್ ನೀವು ನೋಡ್ತಾ ಇದೀರಿ 11ನೇ ಸೀಸನ್, ಏನ್ ಅನಿಸ್ತಿದೆ ಸರ್? 11ನೇ ಸೀಸನ್ ಸಪ್ಪೆ ಸೀಸನ್ ಸರ್, ಸಪ್ಪೆ ಸೀಸನ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಸರ್, ಸೂಪೇ ಇಲ್ಲ ಅದ್ರಲ್ಲಿ, ಸೂಪ್ ಇಲ್ಲ ದೇವಣ್ಣಗೂ. ಆಮೇಲೆ ರಜತ್ ಅವ್ರು ಬಂದ್ರು, ರಜತ್ ಅವ್ರು ಬಂದ್ಮೇಲೆ ಕೌಂಟ್ರ್ ಮೇಲೆ ಕೌಂಟ್ರ್ ನಡೀತಾ ಇದೆ, ಕೌಂಟ್ರ್ ಮೇಲೆ ಕೌಂಟ್ರ್ ನಡೀತಾ ಇದೆ. ಆಮೇಲೆ ಹನುಮಂತ್ ಅವ್ರು ಇದಾರೆ, ಅವರು ಇನ್ನೊಂದಷ್ಟು ಸಾಂಗ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋದ್ರೆ 100% ಅವ್ರು ಫೈನಲಿಸ್ಟ್ ಆಗೇ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹನುಮಂತ್ ಅವ್ರಿಗೆ ಎಲ್ಲಾ ತರ ಕೆಪಬಿಲಿಟಿ ಇದೆ. ಆಮೇಲೆ ಸ್ಟಾರ್ಟಿಂಗ್ ಬಂದು ಒಂದ್ 2 ವೀಕ್ ಇದೆಯಲ್ವಾ, ಸ್ಟಾರ್ಟಿಂಗ್ ಬಂದಿದ್ 2 ವೀಕ್ ಸಖತ್ತಾಗಿ ಮಾಡಿದ್ರು ಅವ್ರು. ಆಕ್ಚುಲಿ ಸೈಲೆಂಟ್ ಆಗಿ ಕೌಂಟರ್ಗಳು ಕೊಟ್ಬಿಡ್ತಾ ಇದ್ರು ಅವರು. ಆ ಕೌಂಟರ್ ಜನಗಳಿಗೆ ಇಷ್ಟ ಆಯ್ತು. ಏನಿದು, ಇನ್ನೇನ್ ಗೊತ್ತಿದ್ದು ಕೊಡ್ತಾನ, ಗೊತ್ತಿಲ್ದೇನೆ ಕೊಡ್ತಾನ. ಒಂದಷ್ಟು ಆಡಿಯನ್ಸ್ಗೆ ನಮ್ಗೆ ಹುಳ ಬಿಟ್ಕೊಳಂಗಾಯ್ತು. ನೀನು ಒಳ್ಳೆಯವನ, ನೀನು ಅಮಾಯಕನ, ಇವನೇನೋ ಫಾರಿನ್ಗೆ ಹೋಗಿದ್ದೀನಿ ಅಂತಾನೆ ಹೋಗಿದ್ದಾರೆ, ಆದ್ರೆ ವಾಶ್ರೂಮ್ ಬಗ್ಗೆ ಗೊತ್ತಿಲ್ಲ. ಇಂಥವೆಲ್ಲ ಇದೆ ಪಾಯಿಂಟ್ಗಳು. ಆದ್ರೂ ಒಂಥರ ಅವನು ಏನೇ ಫೇಮು, ಏನೇ ಹೆಸರು ಬಂದ್ರು ಆ ಲುಂಗಿ ಬಿಟ್ಟಿಲ್ಲ, ಅವನು ನಾರ್ಮಲ್ ಆಗಿ ಹಾಕುವಂತ ಒಂದು ಶರ್ಟ್ಗಳು ಬಿಟ್ಟಿಲ್ಲ. ಅದು ಒಬ್ಬ ಮನುಷ್ಯನ್ ಬೇಕಾಗಿರೋದು. ಏನೇ ಬೆಳಿಲಿ, ಏನೇ ಇದಾದ್ರೂ ನಾವ್ ಹಿಂಗೆ ಇರ್ಬೇಕು. ವ್ಯಕ್ತಿತ್ವ, ಅದೊಂದು ವ್ಯಕ್ತಿತ್ವ, ಅದು ಹನುಮಂತು ಅವ್ರದ್ದು ಇದೆಯಲ್ಲ, ಅದೊಂದು ವ್ಯಕ್ತಿತ್ವ. ಅದೇ ತರನೇ ಬೆಳಿಬೇಕು, ಅದೇ ತರನೇ ಇರ್ಬೇಕು ಆಕ್ಚುಲಿ. ಸೊ ಸಡನ್ ಆಗಿ ಏನೋ ಇದಾಯ್ತು ಅಂದ್ರೆ ಅರ್ಧ ರಾತ್ರಿಗೆ ಕೊಡೆ ಹಿಡಿತಾರೆ ಅಂತಾರಲ್ಲ, ಆತರ ಆಗ್ಬಾರ್ದು. ಅವರು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಾತ್ರ ಇರೋದೇ ಇಷ್ಟು ಶರ್ಟು ಹಂಗೆ ಅಂದಾಗ ಸುದೀಪ್ ಸರ್ ತಗೊಂಡ್ ಕೊಡ್ತಾರೆ. ಅದೆಲ್ಲ ವಾವ್ ಮೂಮೆಂಟ್ಸ್ ಅದೆಲ್ಲ. ಅದು ಇನ್ನು ಅವ್ರ ಫೈನಲಿಸ್ಟ್ ಆಗೋ ಎಲ್ಲಾ ಸಾಧ್ಯತೆಗಳಿದೆ. ಆದ್ರೆ ಏನ್ ಮಾಡ್ಬೇಕು, ಅವ್ರು ಇನ್ನೊಂದಷ್ಟು ಸಾಂಗ್ಸ್ ಗಳಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ರೆ ಇನ್ನೂ ಒಂದು ಆಡಿಯನ್ಸ್ಗೆ ಒಳ್ಳೆ ಮಜಾ ಸಿಗುತ್ತೆ. ಆಮೇಲೆ ಮಂಜಣ್ಣವರು ಚೆನ್ನಾಗಿ ಆಡ್ತಾ ಇದಾರೆ. ಮಂಜಣ್ಣವರು ಆಚೆಗಡೆನು ಮ್ಯಾಕ್ಸ್ ಅಲ್ಲೂ ಅಬ್ರ, ಇನ್ನು ಬಿಗ್ ಬಾಸ್ ಅಲ್ಲೂ ಅಬ್ರ. ಓಕೆ, ಇಲ್ಲ ಇನ್ನು ಹನುಮಂತ್ ಅವ್ರ ಬಗ್ಗೆ ಒಂದೆರಡು ಕ್ವಶನ್ ಇದೆ, ಕೇಳ್ಬಿಡ್ತೀನಿ. ನೆಕ್ಸ್ಟ್ ಅದ್ರ ಬಗ್ಗೆ ಅವ್ರ ಬಗ್ಗೆ ತಗೊಳ್ಳಿ. ಈಗ ಕಿಚ್ಚ ಸುದೀಪ್ ಅವರು ಕಳೆದ ಬಾರಿ ಹೇಳಿದ್ರು, ಹನುಮಂತ್ ಅವರು ಎಲ್ಲ ದಡ್ಡ ಅಂತ ಹೊರಗಡೆ ತಿಳ್ಕೊಂಡಿದ್ದಾರೆ, ಆ ಮಟ್ಟಿಗೆ ದಡ್ಡ ಅಲ್ಲ ಅಂತ ಒಂದ್ ಮಾತನ್ನ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು. ಆಮೇಲೆ ಒಳಗಡೆ ಅವರು ಮಾತಾಡ್ತಾರೆ, ಒಂಥರ ಪೆದ್ದ ತರ ಇರ್ತಾನೆ, ಗಳಿಗೆ ಸಿದ್ದ, ದಡ್ಡ, ಈ ರೀತಿ ಎಲ್ಲ ಮಾತುಗಳು ಬರುತ್ತೆ ಅವ್ರ ಮೇಲೆ. ಏನ್ ಅನ್ಸುತ್ತೆ ಸರ್, ಅವ್ರು ನೋಡೋದು ದಡ್ಡ ಪೆದ್ದ ಅನ್ಸುತ್ತಾ? ಸರ್ ಅವ್ರ ಆಟ ಅವ್ರು ಆಡ್ತಾ ಇದಾರೆ. ಅವ್ನ ವ್ಯಕ್ತಿತ್ವ ಇರೋದೇ ಹಂಗೆ ಆಕ್ಚುಲಿ. ಸೊ ನಾವ್ ಅನ್ಕೊಂಡಿರ್ತೀವಿ ಅವ್ನು ಲುಂಗಿ ಅವ್ನ್ ಶರ್ಟ್ ಹಾಕಿದ ತಕ್ಷಣ ಅವ್ನ್ ಪೆದ್ದ ಅಂತ ನಾವ್ ಯಾಕೆ ಅನ್ಕೋಬೇಕು? ಅದೇ ನಮ್ಮ ತಪ್ಪು. ಅವನು ಶರ್ಟ್ ಒಂದ್ ಲುಂಗಿ ಹಾಕಿದ ತಕ್ಷಣ ಅವನೇನು ಬುದ್ಧಿವಂತ ಅಲ್ಲ, ಅವ್ನ್ ದಡ್ಡ ಅಂತ ನಾವುಗಳು ಅನ್ಕೋತಾ ಇದೀವಿ. ಸರಿನಾ? ಅವನು ನಮ್ ತರ ನಾರ್ಮಲ್ ಮನುಷ್ಯನೇ, ಅವನಿಗೂ ಬುದ್ಧಿ ಇದೆ, ಅವನಿಗೂ ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತಿದೆ. ಸೊ ಅದೇ ತರನೇ ಆಡ್ತಾ ಇದ್ದಾನೆ.